ಅಲ್ಲಿಂದ ಕಾಫಿ ಕುಡಿಬೇಕು ಅಂತ ಅನ್ಕೊಂಡವನು ಸ್ಕ್ರೀನು ಮತ್ತೆ ರಿಂಗು ಹಾಕಿ ರೆಡಿ ಮಾಡಾಗಿದೆ. ಪೆಟ್ರೋಲ್ ಹಾಕಿಸ್ಕೊಂಡಾಯ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿವಸ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ಸ್ವಲ್ಪ ಕೆಲಸ ಇತ್ತು, ಅದು ಇದು ಸ್ವಲ್ಪ ಬ್ಯುಸಿ ಇದ್ದೆ. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಸೊ ಇವತ್ತಿಂದ ವಿಡಿಯೋ ರೆಗ್ಯುಲರ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ನಾವು ಹೋಗ್ತಾ ಇರೋದು ಕಬ್ಬಾಯಮ್ಮ ಟೆಂಪಲ್ಗೆ. ಅಲ್ಲೊಂದು ಈವೆಂಟ್ ಇದೆ, ಡೆಕೋರೇಷನ್ನು, ಬರ್ಡೇ ಡೆಕೋರೇಷನು. ಈ ಕ್ಲೈಂಟು ಲೊಕೇಶನ್ ತುಂಬ ದೂರ ಇರೋದ್ರಿಂದ ಕಾರ್ ತೊಗೊಂಡು ಹೋಗ್ತಾ ಇದ್ದೀನಿ. ಹಿಂದ್ಗಡೆ ಡಿಕ್ಕಿಲಿ ಎಲ್ಲ ಐಟಮ್ ಎಲ್ಲ ಲೋಡ್ ಮಾಡಾಗಿದೆ. ಇವಾಗ ಇಲ್ಲಿಂದ ಹೊರಡಬೇಕು. ಬನ್ನಿ ಡಿಕ್ಕಿಲಿ ಹೇಗೆ ಲೋಡ್ ಆಗಿದೆ ಅಂತ ತೋರಿಸ್ತೀನಿ. ಸೊ ಐಟಮ್ ಎಲ್ಲ ಫುಲ್ಲು ಲೋಡ್ ಮಾಡಾಯಿತು. ಇವಾಗ ಇಲ್ಲಿಂದ ಹೊರಡೋದೆ. ನೋಡಿದ್ರಲ್ಲ ಹೇಗಾಗಿದೆ ಹಿಂದೆ ಡಿಕ್ಕಿ ಲೋಡ್ ಅಂತ. ಹಿಂದೆನೂ ಸ್ವಲ್ಪ ಇಲ್ಲಿ ಹಾಕಿದ್ದೀನಿ ಸೀಟಿಂದನು. ಇವಾಗ ಟೈಮು 6:30 ಆಗಿದೆ. ಮಾರ್ನಿಂಗ್ 5 o'clock ಎದ್ದೆ, ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇವಾಗ ಎಲ್ಲ ಐಟಮ್ ಎಲ್ಲ ಲೋಡ್ ಮಾಡೋ ಇಷ್ಟೊತ್ತಾಯಿತು. ಲೇಟಾಗಿ ಹೋಗಿದೆ. ಬನ್ನಿ ಹೋಗೋಣ. ಕಾರಲ್ಲಿ ಪೆಟ್ರೋಲ್ ಇಲ್ಲ. ಇವಾಗ ಇಲ್ಲಿ ಪೆಟ್ರೋಲ್ ಹಾಕಿಸ್ಕೋಬೇಕು. ನಾನು ಕಾರ್ಗೆ ಪೆಟ್ರೋಲ್ ಹಾಕ್ಸೋದು HP ಪೆಟ್ರೋಲ್ ಬಂಕಲ್ಲಿ. ಇಲ್ಲಿ ಪೆಟ್ರೋಲ್ ಬಂಕ್ ಒಂದಿದೆ, ಇಲ್ಲಿ ಹಾಕಿಸ್ಕೊಂಡು ಹೋಗೋಣ. ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದೀನಿ. ಪೆಟ್ರೋಲ್ ಹಾಕಿಸ್ಕೊಂಡಾಯ್ತು. ಇವಾಗ ಟೈಮು 6:40 ಆಗಿದೆ. ಟೈಮ್ ಆಗ್ತಾ ಇದೆ. ಕಸ್ಟಮರು 10 ಗಂಟೆಗೆಲ್ಲ ರೆಡಿ ಕೇಳಿದ್ದಾರೆ. ಇವಾಗ ಹೋಗಿ ರೀಚ್ ಆಗೋಕ್ಕೆ 8 ಗಂಟೆ ಆಗುತ್ತೆ. 1.25 hour ಆದರೂ ಬೇಕು ಹೋಗೋದಕ್ಕೆ. ಇವಾಗ ಹೋಗಿ ರೀಚ್ ಆಗಿ ಬೇಗ ಕೆಲಸ ಮಾಡಬೇಕು. ಒಬ್ಬನೇ ಇರೋದು. ಏನು ಸಿಂಪಲ್ ಡೆಕೋರೇಷನ್, ಏನು ತುಂಬ ಏನು ಗ್ರ್ಯಾಂಡ್ ಇಲ್ಲ. ಒಬ್ಬನೇ ಮಾಡ್ಬೋದು, ಅದಕ್ಕೆ ಒಬ್ಬನೇ ಬಂದಿದ್ದೀನಿ. ಲೊಕೇಶನ್ ಒಂದು ಸ್ವಲ್ಪ ದೂರ ಇದೆ ಅಷ್ಟೇ. 75 kilometers ಇದೆ ನಮ್ಮ ಮನೆಯಿಂದ. ಅದೊಂದು ಬಿಟ್ರೆ ಇನ್ನೆಲ್ಲ ಪೀಸೆ. ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೋಬೋದು. ನಿಮಗೂ ಕೂಡ ಯಾರಿಗಾದ್ರೂ ಡೆಕೋರೇಷನ್, ಬರ್ತಡೇ ಡೆಕೋರೇಷನ್ನು, ಬೇಬಿ ಶವರು, ನೇಮಿಂಗ್ ಸೆರೆಮನಿ, ಏನು ಫ್ಲವರ್ ಆಗಲಿ, ಬಲೂನ್ ಆಗಲಿ ಯಾವುದೇ ಇದ್ರೂ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮಾಡ್ಕೊಡ್ತೀವಿ. ಯಾವ ಊರಲ್ಲಿ ಇದ್ರೂ ಬಂದು ಮಾಡ್ಕೊಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ ನಮ್ಮ ಬೆಂಗಳೂರಲ್ಲೇ ಸರೌಂಡಿಂಗ್ ಇದ್ದರೆ ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಥರ ದೂರ ಏನಾದ್ರು ಇತ್ತಂದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ನಾವು ಹಾಕಬೇಕಾಗುತ್ತೆ. ಯಾಕಂದರೆ ಈಗ ನಾನು ಡೀಸೆಲ್ಗೆ 1,500 ರೂಪಾಯಿ ಹಾಕಿಸಿದ್ದು. ಸೊ ಈ ಥರ ಟ್ರಾನ್ಸ್ಪೋರ್ಟೇಷನ್ಗೂ ಹಾಕ್ಬೇಕಾಗುತ್ತಲ್ವ. ನಮಗೆ ಅವಾಗ ಏನು ವರ್ಕೌಟ್ ಆಗಲ್ಲ, ಬರೀ ಡೆಕೋರೇಷನ್ ಮಾತ್ರ ಇಸ್ಕೊಂಡ್ರೆ. ಅದಕ್ಕೋಸ್ಕರ ಇವಾಗ ನಾನು ಈ ದೇವಸ್ಥಾನಕ್ಕೆ ತುಂಬ ಸಲ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಇವಾಗ ಹೇಗೋ ಅಲ್ಲೇ ಡೆಕೋರೇಷನ್ ಇರೋದು. ಕಬ್ಬಾಯಮ್ಮ ಟೆಂಪಲ್ ಪಕ್ಕದಲ್ಲಿ ಅದು ಒಂದು ಚಿಕ್ಕದು ಪಾರ್ಟಿ ಹಾಲ್ ಥರ ಏನೋ ಇದೆಯಂತೆ, ಅಲ್ಲಿ ಮಾಡ್ಬೇಕಂತೆ. ಹೆಂಗೂ ನಾನು ದೇವಸ್ಥಾನನೂ ನೋಡಿಲ್ಲ. ಇವಾಗ ಅಲ್ಲಿ ಡೆಕೋರೇಷನ್ ಕಸ್ಟಮರ್ಗೆ 10 ಗಂಟೆಗೆ ರೆಡಿ ಕೊಟ್ಬಿಟ್ಟು ಅವ್ರಿಗೆ ರಿಮೂವ್ ಮಾಡೋಕ್ಕೆ 2 ಗಂಟೆಗೆ ರಿಮೂವ್ ಮಾಡಿ ಅಂತ ಹೇಳಿದ್ದಾರೆ ನನಗೆ. 10 ಗಂಟೆಗೆ ಅವ್ರಿಗೆ ರೆಡಿ ಕೊಟ್ಬಿಟ್ಟು ನಾನು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀನಿ. ಹೇಗೂ ನಾನು ನೋಡಿಲ್ವಲ್ಲ. ಸೊ ದೇವ್ರನ್ನ ನೋಡಿದಾಗೂ ಆಗುತ್ತೆ, ಒಂದು ಕೆಲಸ ಮಾಡಿದಾಗೂ ಆಗುತ್ತೆ ಅನ್ನೋದೊಂದು ಮೈಂಡ್ ಇದೆ ಇವತ್ತು ನನಗೆ. ಈಗಾಗಲೇ ಟೈಮ್ ಆಗಿದೆ, ಹೋಗೋಣ. ಫಸ್ಟು ಒಂದು ಕಾಫಿ ಕುಡಿಬೇಕು ನಾನು. ಇಲ್ಲಾಂದರೆ ನನಗೆ ನಿದ್ದೆ ಬಂದ್ಬಿಡುತ್ತೆ. ಮಾರ್ನಿಂಗ್ 5 o'clockಗೆ ಎದ್ದಿದ್ದು. ಇಲ್ಲಾಂದರೆ ನನಗೆ ನಿದ್ದೆ ಬಂದ್ಬಿಡುತ್ತೆ ಇವಾಗ ಕಾಫಿ ಕುಡ್ದಿಲ್ಲ ಅಂದರೆ. ಒಬ್ಬನೇ ಬೇರೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಯಾರಾದರೂ ಇದ್ದಿದ್ರೆ ಜೊತೆಯಲ್ಲಿ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತು. ಇವಾಗ ಒಬ್ಬನೇ ಹೋಗ್ತಿರೋದ್ರಿಂದ ನನಗೆ ನಿದ್ದೆ ಬಂದ್ಬಿಡುತ್ತೆ. ಅದಕ್ಕೆ ಇವಾಗ ಕಾಫಿ ಏನಾದರೂ ಕುಡ್ಕೊಂಡು ಹೋಗ್ತೀನಿ. ಇವಾಗ ನೆಕ್ಸ್ಟು ಕಾಫಿಗೆ ಎಲ್ಲಾದರೂ ನಿಲ್ಲಿಸ್ತೀನಿ. ಇವಾಗ ಇನ್ಮೇಲೆ ಟ್ರೈ ಮಾಡ್ತಾ ಇರ್ತೀನಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಆದಷ್ಟು ಟ್ರೈ ಮಾಡ್ತೀನಿ. ಅಲ್ಲಿಂದ ಕಾಫಿ ಕುಡಿಬೇಕು ಅಂತ ಅಂದ್ಕೊಂಡವನು ಕೆಂಗೇರಿ ಹತ್ರ ಬಂದ್ಬಿಟ್ಟು ಇವಾಗ ಕಾಫಿ ಕುಡಿತಾ ಇದ್ದೀನಿ ನಾನು. ಇವಾಗ ಆಲ್ರೆಡಿ ತುಂಬ ಟೈಮ್ ಆಗ್ತಾ ಇದೆ. ಕಸ್ಟಮರ್ ಎಲ್ಲಿದ್ದೀರಾ ಅಂತ ಆಗಲೇ ಕಾಲ್ ಬೇರೆ ಮಾಡಿದ್ದಾರೆ. ಬೇಗ ಇದನ್ನು ಕುಡಿದ್ಬಿಟ್ಟು ಹೋಗ್ಬೇಕು ನಾವು. ಈಗ ಕಾಫಿ ಕುಡ್ದು ನೆಕ್ಸ್ಟು ಎಲ್ಲೂ ಸ್ಟಾಪ್ ಇಲ್ಲದೆ ಡೈರೆಕ್ಟ್ ಸ್ಟಾಪು ದೇವಸ್ಥಾನದ ಹತ್ರನೇ. ನೆಕ್ಸ್ಟು ಕಾಫಿ ಕುಡ್ದಾಯ್ತು. ಬನ್ನಿ ಹೋಗೋಣ ನೆಕ್ಸ್ಟು. ಬಂದೆ ಲೊಕೇಶನ್ಗೆ.
ದೇವಸ್ಥಾನ ಇಲ್ಲಿಂದ 700 ಮೀಟರ್ಸ್ ಇದೆ. ಇವ್ರದ್ದು ಪಾರ್ಟಿ ಹಾಲು ಇಲ್ಲೇ ಇರೋದ್ರಿಂದ ನಾನು ಇಲ್ಲಿ ಗಾಡಿ ಹಾಕಿದ್ದೀನಿ. ಇಲ್ಲೇ ವೆಯ್ಟ್ ಮಾಡು ಬರ್ತೀನಿ ಅಂತ ಅಂದಿದ್ದಾರೆ ಕಸ್ಟಮರು. ಸೊ ವೆಯ್ಟ್ ಮಾಡೋಣ. ಈಗ ಕಸ್ಟಮರ್ ಬಂದರು. ಐಟಮೆಲ್ಲ ಈಗ ಲೋಡ್ ಮಾಡಿಕೊಂಡು ಎಲ್ಲಿ ಜಾಗ ತೋರಿಸ್ತಾರೋ ಅಲ್ಲಿ ಹೋಗಿ ಡೆಕೋರೇಷನ್ ಮಾಡೋದು. ಐಟಮೆಲ್ಲ ತಗೊಂಬಂದಾಯಿತು. ಅವ್ರ ಜಾಗ ತೋರಿಸಿದ್ದಾರೆ, ಇದೇ ಜಾಗ ಹತ್ರ ಮಾಡಬೇಕಂತೆ ಈಗ. ಸೊ ಇಲ್ಲಿಂದ ಸ್ಕ್ರೀನ್ ಹಾಕೋತೀನಿ. ಸ್ಕ್ರೀನ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಸ್ಕ್ರೀನ್ ಹಾಕೊಂಡ್ಬಿಡ್ತೀನಿ. ಸ್ಕ್ರೀನು ಮತ್ತು ರಿಂಗು ಹಾಕಿ ರೆಡಿ ಮಾಡಾಗಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಫುಲ್ಲು ಬಲೂನ್ ಹಾಕಬೇಕು. ಅದೇನಿಲ್ಲ, ಒಂದು ಅರ್ಧ ಮುಕ್ಕಾಲು ಗಂಟೆ ಕೆಲಸ. ಕಸ್ಟಮರ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಯಾವಾಗ ಓಕೆ ಅಂತಾರೆ ಆವಾಗ ಬಲೂನ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಇವಾಗಲೇ ಬಲೂನ್ ಓದ್ಬಿಟ್ರೆ ಫುಲ್ಲು ನೋಡಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಡೈರೆಕ್ಟ್ ಬಿಸಿಲು ಇಲ್ಲಿಗೆ ಹೊಡಿತಾ ಇದೆ. ಇವಾಗಲೇ ಬಲೂನ್ ಓದ್ಬಿಟ್ರೆ ಫುಲ್ಲು ಕಲರೆಲ್ಲ ಡಿಮ್ ಆಗಿಬಿಡುತ್ತೆ. ಒಂದು 20-30 ಮಿನಿಟ್ಸ್ಗೆಲ್ಲ ಕಲರ್ ಫುಲ್ಲು ಬಲೂನ್ದು ಡಿಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅವ್ರ ಕಸ್ಟಮರ್ ಯಾವಾಗ ಹೇಳ್ತಾರೆ ಅವ್ರದ್ದು ಇನ್ನೇನು ಬರ್ಡೇ ಇನ್ನೊಂದು 10-15 ನಿಮಿಷ ಇದೆ ಶುರು ಆಗೋದಕ್ಕೆ ಅಂತ ಹೇಳ್ತಾರೆ, ಅವಾಗ ಒಂದು 1/2 ಅವರ್ ಮುಂಚೆ ಬ್ಲೋ ಮಾಡಿ ರಿಂಗಿಗೆ ಹಾಕೋಕ್ಕೆ ಶುರು ಮಾಡಿಬಿಡ್ತೀನಿ. ಅವಾಗಾದರೆ ಫ್ರೆಶ್ ಆಗಿರುತ್ತೆ, ಫೋಟೋಸ್ಗೆ ಚೆನ್ನಾಗಿ ಬರುತ್ತೆ. ಸ್ಪ್ರೇ ಮಾಡ್ಬೋದು, ಬಲೂನೆಲ್ಲ ಹಾಕಾದ್ಮೇಲೆ ಡಿಮ್ ಆದರೆ ಸ್ಪ್ರೇ ಮಾಡ್ಬೋದು. ಬಟ್ ಸ್ಪ್ರೇ ಮಾಡಿದ್ರೆ ಅದು ಅಷ್ಟು ಲುಕ್ ಕಾಣಿಸಲ್ಲ. ಅದಕ್ಕೋಸ್ಕರ ಇವಾಗ ಇಟ್ಟಿದ್ದೀನಿ. ಕಸ್ಟಮರ್ ಬಂದು ಇಲ್ಲಿ ಅವಾಗ ಬ್ಲೋ ಮಾಡೋಕ್ಕೆ ಶುರು ಮಾಡ್ತೀನಿ. ವೆದರು ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತು. ಇಲ್ಲಂತೂ ಹೆವಿ ಬಿಸಿಲಿದೆ. ನಾನಂತೂ ಫುಲ್ಲು ಸ್ವೆಟ್ ಆಗ್ತಾಯಿದ್ದೀನಿ, ಅಷ್ಟು ಬಿಸಿಲಿದೆ. ನಾನು ವೆದರು ತಂಪಾಗಿರುತ್ತೆ ಅಂದ್ಕೊಂಡೆ, ನೇಚರ್ ಮಧ್ಯ ಫುಲ್ಲು ಬಿಸಿಲು ಹೆವಿ ಇದೆ. ಆಗ್ತಾಯಿಲ್ಲ ನೋಡಿ, ಫುಲ್ಲು ಸ್ವೆಟ್ ಆಗ್ಬಿಟ್ಟಿದ್ದೀನಿ ನಾನೇನೆ, ಅಷ್ಟು ಬಿಸಿಲಿದೆ. ಕಸ್ಟಮರು 11-11:15 ಅವ್ರದ್ದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗೋದು. ಸೊ ಇವಾಗ ಟೈಮ್ 9 ಗಂಟೆ. ಇನ್ನೂ 2 ಅವರ್ ಇದೆ. ಇವಾಗಲೇ ಬಲೂನು ಸ್ಟಾರ್ಟ್ ಮಾಡಿಬಿಟ್ರೆ ಫುಲ್ಲು ಡಿಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೆಂಗೂ ನಾನು ಇಲ್ಲೇ ಇದ್ದೆ ಐಟಮೆಲ್ಲ ರಿಮೂವ್ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ಬೇಕು ನಾನು. ಅದಕ್ಕೋಸ್ಕರ ಇನ್ನೂ ಟೈಮ್ ಇರುತ್ತಲ್ಲ. ಈಗೂ 11 ಗಂಟೆಗೆ ಅಂದರೆ ನಾನೊಂದು 10 ಕಾಲು ಸ್ಟಾರ್ಟ್ ಮಾಡಿದ್ರು 3/4 ಗಂಟೆಯಲ್ಲಿ ಮುಗಿಸ್ಬೋದು. ಅದಕ್ಕೆ ಅವರು ಅಷ್ಟರಲ್ಲಿ ನೀವು ಏನಾದ್ರು ದೇವಸ್ಥಾನಕ್ಕೆ ಹೋಗಿದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತಂದರು. ಅದಕ್ಕೆ ದೇವಸ್ಥಾನ ನೋಡಬೇಕು ಅಂತ ನನಗೂ ತುಂಬ ಆಸೆ ಇದೆ. ಅದಕ್ಕೋಸ್ಕರ ಅರ್ಧ ಬಂದಿದ್ದೀನಿ ನಾನು. ಇವಾಗ ಹೋಗ್ತಾಯಿದ್ದೀನಿ ದೇವಸ್ಥಾನಕ್ಕೆ. ನಾನು ಯಾವತ್ತೂ ಹೋಗಿಲ್ಲ ದೇವಸ್ಥಾನಕ್ಕೆ, ಫಸ್ಟ್ ಟೈಮ್ ಹೋಗ್ತಾ ಇರೋದು ಕಬ್ಬಾಳಮ್ಮ ಟೆಂಪಲ್ಗೆ. ನೋಡೋಣ ಹೇಗಿದೆ ಅಂತ, ನಿಮಗೂ ತೋರಿಸ್ತೀನಿ ಬನ್ನಿ. ನಾನು ಇಲ್ಲಿ ತುಂಬ ಅಂಗಡಿಗಳನ್ನ ನೋಡಿದೆ. ಅಲ್ಲೆಲ್ಲ ಕಡೆ ಈ ಥರ ಪಾತ್ರೆ, ಗ್ಯಾಸ್ ಸ್ಟವ್ ಎಲ್ಲ ಕೊಡ್ತಾ ಇದ್ದಾರೆ. ಅಲ್ಲ ಇಟ್ಟಿದ್ದಾರೆ ಹಿಂಗೆ. ಏನಕ್ಕೆ ನೋಡಿ, ಇಲ್ಲೊಂದು ಅಲ್ಲೊಬ್ರು ಇಟ್ಟಿದ್ದಾರೆ, ಇಲ್ಲಿ ನೋಡಿ ಇಲ್ಲೊಬ್ರು ಇಟ್ಟಿದ್ದಾರೆ, ಇಲ್ಲಿ ಇಟ್ಟಿದ್ದಾರೆ ನೋಡಿ, ಇಲ್ಲೆಲ್ಲ ಇಟ್ಟಿದ್ದಾರೆ. ನಾನು ಏನಕ್ಕೆ ಅಂತ ಇಲ್ಲಿ ವಿಚಾರಿಸಿದ್ದಕ್ಕೆ ಅವರಂದರು, ಇಲ್ಲಿ ಯಾರಾದರೂ ಬಂದು ಅಡುಗೆ ಮಾಡ್ಕೊಂಡು ತಿನ್ನೋರಿಗೆ ಇದು ಪಾತ್ರೆ ಮತ್ತು ಗ್ಯಾಸ್ ಎಲ್ಲ ರೆಂಟಿಗೆ ಕೊಡೋದಕ್ಕೆ ಅದನ್ನು ಇಟ್ಟಿರೋದಂತೆ ಅವರು. ನನಗೂ ಗೊತ್ತಿರಲಿಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ಈ ಕಡೆ ಬಂದಿರೋದಲ್ವಾ. ನಾನು ಅಂದ್ಕೊಂಡೆ ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡು ತಿಂತಾರೆ ಅಂತ ಗೊತ್ತಿತ್ತು. ಫ್ಯಾಮಿಲಿ ಅವರು ಇವರೆಲ್ಲ ಕಾರಲ್ಲೆಲ್ಲ ಬಂದರೆ ಅವರೇ ಮನೆಯಿಂದ ತರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಮನೆಯಿಂದನೂ ತರ್ಬೋದು ನಾವು. ಇಲ್ಲಿ ಬಂದು ನೋಡಿದ್ರೆ ನಾವು ಇಲ್ಲಿ ಏನದು ಕಾಸು ಕೊಟ್ಬಿಟ್ಟು ರೆಂಟಿಗೆ ತೊಗೋಬೋದು ನಾವು ಪಾತ್ರೆನ. ಇಲ್ಲಿ ಆ ಥರ ಆಪ್ಷನ್ನು ಕೂಡ ಇದೆ ಇಲ್ಲಿ. ಯಾರಾದರೂ ನೀವು ಬರೋರು ಇಲ್ಲಿ ಅಡುಗೆ ಮಾಡ್ಕೊಂಡು ತಿಂತೀನಿ ಅಂದರೆ ನಿಮ್ಮ ಮನೇಲಿ ಆ ಥರ ಪಾತ್ರೆಗಳು ದೊಡ್ಡ ಪಾತ್ರೆಗಳಿಲ್ಲ ಅಂದರೆ ಆರಾಮಾಗಿ ಇಲ್ಲಿ ಬಂದು ನೀವು ಪಾತ್ರೆನ ರೆಂಟಿಗೆ ತೊಗೊಂಡು ಅಡುಗೆ ಮಾಡ್ಕೊಂಡು ತಿನ್ಬೋದು ನೀವು. ಆ ಫೆಸಿಲಿಟೀಸ್ ಇದೆ ಇಲ್ಲಿ. ಹೋಗ್ತಾ ಇದ್ದೀನಿ ಕ್ಯೂ ಅಲ್ಲಿ ದರ್ಶನ ಮಾಡೋಕ್ಕೆ. ಜನ ಏನಿಲ್ಲ, ಜನ ಕಡಿಮೆನೇ ಇದ್ದಾರೆ. ಇನ್ಸೈಡ್ ಈ ಥರ ಇದೆ. ದೇವಸ್ಥಾನ ಫ್ರಂಟು ಗೇಟ್ ಇದು. ಬಟ್ ಏನಕ್ಕೆ ಹೋಗ್ಬೇಕು ಹಾಕಿದ್ದಾರೆ ನನಗೂ ಸರಿಯಾಗಿ ಗೊತ್ತಿಲ್ಲ ಏನಕ್ಕೆ ಅಂತ.
ಕಡೆಯಿಂದ ದರ್ಶನಕ್ಕೆ ಹೋಗಬೇಕು ಅಲ್ಲಿಗೆ. ಇಲ್ಲಿ ಯಾಕೋ ಕ್ಲೋಸ್ ಮಾಡಿದ್ದಾರೆ, ಗೊತ್ತಿಲ್ಲ ನನಗೂ. ಇದು ಫ್ರಂಟಲ್ಲಿ ಹಿಂಗಿರುತ್ತೆ ದೇವಸ್ಥಾನ. ನಂದು ದರ್ಶನ ಮುಗೀತು, ತುಂಬ ಬೇಗನೆ ಆಯಿತು. 15-20 ನಿಮಿಷದಲ್ಲೆಲ್ಲ ದರ್ಶನ ಆಗೋಯ್ತು. ಇವಾಗ ಜನ ಆಗ್ತಿದ್ದಾರೆ. ನಾನು ಹೋದಾಗ ಜನ ಯಾರೂ ಇರಲಿಲ್ಲ, ಇವಾಗ ಜನ ತುಂಬ ಹೋದರು. ಶುಕ್ರವಾರ ಬೇರೆ ಅಲ್ವಾ, ಎಲ್ಲ ಹೋಗ್ತಾ 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 ಜನ ಬರ್ತಾರೆ. ನಾನು ಹೋಗಿದ್ದ ಟೈಮ್ಲಿ ಯಾರೂ ಜನ ಇರಲಿಲ್ಲ. ಸೊ ಒಂದು 15 ನಿಮಿಷದಲ್ಲೆಲ್ಲ ದರ್ಶನ ಮುಗಿದೋಯ್ತು ನಂದು. ಇವಾಗ ಹೊಟ್ಟೆ ಹಸಿತಿದೆ, ಇಲ್ಲೆಲ್ಲಾದರೂ ಹೋಟ್ಲಿಗೆ ಹೋಗಿ ತಿಂಡಿ ಮಾಡೋಣ. ಇನ್ನೂ ಕಸ್ಟಮರ್ ಕಾಲ್ ಮಾಡಿಲ್ಲ, ಅಷ್ಟರಲ್ಲಿ ಹೋಗಿ ಒಂದು ತಿಂಡಿ ಮಾಡ್ಕೊಂಬಂದ್ಬಿಡ್ತೀನಿ. ಪೂರಿ ಆರ್ಡ್ರ್ ಮಾಡಿದೆ, ಪೂರಿ ಬಂತು. ಡಯಟ್ ಶುರು ಮಾಡ್ಬೇಕು. ನಾನು ಡಯಟ್ ಶುರು ಮಾಡಿಲ್ಲ, ಇವಾಗ ಇಲ್ಲೂ ಬಂದು ಪೂರಿ ತಿಂತಾಯಿದ್ದೀನಿ. ಚೆನ್ನಾಗಿದೆ. ಫೈನಲಿ ಡೆಕೋರೇಷನ್ನು ಮುಗೀತು. ಈ ಥರ ಬಂದಿದೆ ಡೆಕೋರೇಷನ್ನು, ಸಿಂಪಲ್ ಡೆಕೋರೇಷನ್ ಮುಗೀತು. ಇವಾಗ ವೆಲ್ಕಮ್ ಬೋರ್ಡ್ನ ಎಂಟ್ರೆನ್ಸಲ್ಲಿ ಇಡಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ಕಾಣ್ತಿದೆಯಲ್ಲ ಅದು ಬೆಟ್ಟ. ಅಲ್ಲಿ ಬೆಟ್ಟ ಹತ್ತೋದಕ್ಕೂ ತುಂಬ ಜನ ಹೋಗಿದ್ದಾರೆ. ನನಗೆ ಇಲ್ಲಿ ಕೆಲಸ ಇರೋದ್ರಿಂದ ನಾನು ಬೆಟ್ಟ ಹತ್ತಕ್ಕೆಲ್ಲ ಹೋಗಿಲ್ಲ, ಬರೀ ದೇವಸ್ಥಾನಕ್ಕೆ ಮಾತ್ರ ಹೋಗಿ ಬಂದೆ. ನೋಡೋಣ, ಏನಾದ್ರು ಟೈಮ್ ಇದ್ದರೆ ಮತ್ತೆ ಹೋಗಿ ಬೆಟ್ಟ ಹತ್ತಕ್ಕೆ ಟ್ರೈ ಮಾಡ್ತೀನಿ. ಫೈನಲಿ ಎಲ್ಲ ಈವೆಂಟ್ ಎಲ್ಲ ಮುಗೀತು. ಪ್ಯಾಕಪ್ ಮಾಡಿದೆ, ಐಟಮ್ ಎಲ್ಲ ಪ್ಯಾಕಪ್ ಮಾಡಿ ಕಾರಲ್ಲಿ ಹಿಂದೆ ಡಿಕ್ಕಿಲೆಲ್ಲ ಹಾಕಿದ್ದೀನಿ. ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಚೆನ್ನಾಗಿತ್ತು. ಬೆಟ್ಟ ಹತ್ತಬೇಕಿತ್ತು, ಟೈಮ್ ಇರಲಿಲ್ಲ ನನಗೆ ಬೆಟ್ಟ ಹತ್ತೋದಕ್ಕೆ. ಪರವಾಗಿಲ್ಲ, ಇನ್ನೊಂದ್ಸಲಿ ಬರೋಣ ಅದಕ್ಕೆ ಅಂತಲೇ. ನೋಡೋಣ, ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ನೋಡೋಣ, ನನಗೇನಾದರೂ ಬೇಡ್ಕೊಂಡಿದ್ದಾಯಿತು ಅಂದರೆ ಇನ್ನೊಂದ್ಸಲಿ ಬರ್ತೀನಿ. ಅವಾಗ ಬೇಕಾದ್ರೆ ಬೆಟ್ಟ ಹತ್ತೋಣ. ಇವಾಗ ಬೆಂಗಳೂರಿಗೆ ಹೊರಟಿದ್ದೀನಿ. ಆದರೂ ಸಿಕ್ಕಾಪಟ್ಟೆ ಬಿಸಿಲು ಇವತ್ತಂತೂ ಇಲ್ಲಿ ಸೋರ್ತಾ ಇದೆ. ಇವಾಗ ಅದಕ್ಕೆ AC ಆನ್ ಮಾಡಿದ್ದೀನಿ ಕಾರಲ್ಲಿ. ಅಷ್ಟು ಸೋರ್ತಾ ಇದೆ, ಬೆವರು ಕಿತ್ಕೊಂಡು ಬರ್ತಾ ಇದೆ, ಅಷ್ಟು ಬಿಸಿಲಿದೆ ಇಲ್ಲಂತೂ. ವೆದರ್ ಚೆನ್ನಾಗಿಲ್ಲ ಇಲ್ಲಿ. ನಿದ್ದೆ ಬೇರೆ ಬರ್ತಾ ಇದೆ. ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದು. ಎಲ್ಲಾದರೂ ಹೋಗ್ತಾ ಅಂದವೆ, ಎಲ್ಲಾದರೂ ಕಾಫಿನ ಟೀನ ಕುಡ್ಕೊಂಡು ಹೋಗ್ಬೇಕಿಲ್ಲ ಅಂದ್ರೆ ಮತ್ತೆ ನಿದ್ದೆ ಮಾಡಿಬಿಡ್ತೀನಿ ನಾನು. ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಈಗ ಇದೇ ಟೆಂಪಲ್ಲು. ಫುಲ್ಲು ಕೆಲಸ ಮುಗೀತು. ಎಲ್ಲ ಐಟಮೆಲ್ಲ ಮನೆಗೆ ತಂದು ಇಟ್ಟಾಯಿತು. ಫುಲ್ಲು ಟಯರ್ಡ್ ಆಗೋಗಿದೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಹೋದವನು, ಇವಾಗ ಮನೆಗೆ ಬಂದಿದ್ದೀನಿ. ಟೈಮ್ ಆದರೆ 8:30 ಆಗಿದೆ. ಫುಲ್ಲು ಸುಸ್ತಾಗೋಗಿದೆ. ಸೊ ಅಷ್ಟೇ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಮಾಡ್ತೀನಿ. ಬಾಯ್ ಬಾಯ್.